ಚಿಕ್ಕ ಮಗುವಿಗೆ ಕರ್ನಾಟಕ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ ಕುರಿತು ಕನ್ನಡದಲ್ಲಿ ಒಂದು ಸರಳ ವಿವರಣೆ ಇಲ್ಲಳ ವಿವರಣೆ ಇಲ್ಲಿದೆ. ಹಲೋ ಪುಟ್ಟ ಸ್ನೇಹಿತರೆ, ಇಂದು ನಾವು ಕರ್ನಾಟಕ ಎಂಬ ವಿಶೇಷ ಸ್ಥಳದ ಬಗ್ಗೆ ಕಲಿಯೋಣ. ಕರ್ನಾಟಕವನ್ನು ಒಂದು ದೊಡ್ಡ ಬಣ್ಣದ ತೋಟ ಎಂದು ಊಹಿಸಿಕೊಳ್ಳಿ. ಅದು ಯಾವಾಗಲೂ ಬದಲಾಗುತ್ತಾ ಮತ್ತು ಬೆಳೆಯುತ್ತಾ ಇರುತ್ತದೆ. ನೀವು ಬೆಳೆಯುವ ಹಾಗೆಯೇ. ಇದನ್ನು ಪರಿವರ್ತನೆ ಎಂದು ಕರೆಯುತ್ತೇವೆ. ಮೊದಲಿಗೆ ಆರ್ಥಿಕ ಪರಿವರ್ತನೆ ಬಗ್ಗೆ ಮಾತನಾಡೋಣ. ಇದು ನಮ್ಮ ತೋಟಕ್ಕೆ ಸಾಕಷ್ಟು ಸೂರ್ಯನ ಬೆಳಕು ಮತ್ತು ನೀರು ಸಿಕ್ಕು ಸಸ್ಯಗಳು ದೊಡ್ಡದಾಗಿ ಮತ್ತು ಬಲವಾಗಿ ಬೆಳೆದಂತೆ. ಹಿಂದಿನ ಕಾಲದಲ್ಲಿ ಕರ್ನಾಟಕದಲ್ಲಿ ಅನೇಕ ಜನರು ರೈತರೂ ಆಗಿದ್ದರು. ಅವರು ಗಿಡಗಳನ್ನು ನೆಟ್ಟು ಮಣ್ಣಿನಿಂದ ಬೆಳೆಗಳನ್ನು ಬೆಳೆಯುತ್ತಿದ್ದರು. ಇದು ಅವರಿಗೆ ಆಹಾರವನ್ನು ಪಡೆಯಲು ಮತ್ತು ಜೀವನ ನಡೆಸಲು ಸಹಾಯ ಮಾಡುತ್ತಿತ್ತು. ಆದರೆ ನಂತರ ಹೊಸ ಆಲೋಚನೆಗಳು ಇದ್ದಕ್ಕಿದ್ದಂತೆ ಹುಟ್ಟಿಕೊಂಡವು. ಜನರು ಹೊಸ ವಸ್ತುಗಳನ್ನು ತಯಾರಿಸಲು ಮತ್ತು ಬೇರೆ ರೀತಿಯ ಕೆಲಸ ಮಾಡಲು ಪ್ರಾರಂಭಿಸಿದರು. ಜನರು ಸುಂದರವಾದ ಚಲನಚಿತ್ರಗಳನ್ನು ತಯಾರಿಸುವುದನ್ನು ಕಲ್ಪಿಸಿಕೊಳ್ಳಿ, ಸಿನೆಮಾ ಕಲಾವಿದರಂತೆ. ವಿದ್ಯುತ್ ತಯಾರಿಸುವ ದೊಡ್ಡ ಕಂಪನಿಗಳೂ ಇವೆ. ಇದು ಕರ್ನಾಟಕವನ್ನು ಅಭಿವೃದ್ಧಿ ಹೊಂದಲು ಮಾಡಿತು. ಅನೇಕ ವಿಧದ ಹೂವುಗಳನ್ನು ಹೊಂದಿರುವ ಸಂತೋಷದ ತೋಟದಂದಂತೆ. ಈಗ ಸಾಮಾಜಿಕ ಪರಿವರ್ತನೆ ಬಗ್ಗೆ ಮಾತನಾಡೋಣ. ಇದು ನಮ್ಮ ತೋಟದಲ್ಲಿ ಎಲ್ಲರೂ ಹೇಗೆ ಹಂಚಿಕೊಳ್ಳಲು ಮತ್ತು ಚೆನ್ನಾಗಿ ಆಡಲು ಕಲಿಯುತ್ತಾರೆ ಎಂಬುದಕ್ಕೆ ಹೋಲುತ್ತದೆ. ಹಿಂದೆ ಕೆಲವೊಮ್ಮೆ ಜನರಿಗೆ ಸರಿಯಾಗಿ ನಡೆಸಿಕೊಳ್ಳುತ್ತಿರಲಿಲ್ಲ. ಆದರೆ ಎಚ್ಚರಿಕೆಯಿಂದ ಇರುವ ಜನರು ಮತ್ತು ಸಂಘಟನೆಗಳು ಪ್ರತಿಭಟನೆ ಮತ್ತು ಹೋರಾಟ ಮಾಡಲು ಪ್ರಾರಂಭಿಸಿದವು. ಎಲ್ಲರಿಗೂ ಗೌರವಯುತ ಬದುಕಬೇಕೆಂದು ಅವರು ಬಯಸಿದ್ದರು. ಉದಾಹರಣೆಗೆ, ಪುರುಷರಂತೆ ಕೆಲಸಕ್ಕೆ ಹೋಗಲು, ಮಹಿಳೆಯರು ಲಸಕ್ಕೆ ಹೋಗಲು, ಮಹಿಳೆಯರು ಶಕ್ತಿ ಮತ್ತು ಅಧಿಕಾರ ಪಡೆಯಲು ಬಯಸಿದ್ದರು. ದಲಿತರು ಎಂಬ ಜನರ ಗುಂಪು ಸಮಾನತೆಗಾಗಿ ಹೋರಾಡುತ್ತಿತ್ತು. ಜನರು ತಮ್ಮ ವಿಶೇಷ ಭಾಷೆಯಾದ ಕನ್ನಡವನ್ನು ಉಳಿಸಲು ಒಂದು ಚಳುವಳಿಯನ್ನು ಸಹ ಪ್ರಾರಂಭಿಸಿದರು. ಅನೇಕ ಜನರು ಧ್ವನಿ ನೀಡಿದರು ಮತ್ತು ಈ ಚಳುವಳಿಗಳಿಗೆ ಬೆಂಬಲ ನೀಡಿದರು. ಹಾಗಾಗಿ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ ಎಂದರೆ ಕರ್ನಾಟಕವು ಜನರು ಹೇಗೆ ಕೆಲಸ ಮಾಡುತ್ತಾರೆ ಮತ್ತು ಗಳಿಸುತ್ತಾರೆ ಎಂಬುದರಲ್ಲಿ ಬಲಶಾಲಿಯಾಗಿ ಬೆಳೆದಿದೆ ಮತ್ತು ಸಮುದಾಯದಲ್ಲಿ ಎಲ್ಲರನ್ನೂ ಹೇಗೆ ಸಮಾನವಾಗಿ ನಡೆಸಿಕೊಳ್ಳಲಾಗುತ್ತದೆ ಮತ್ತು ಒಟ್ಟಾಗಿ ಕೆಲಸ ಮಾಡುತ್ತಾರೆ ಎಂಬುದರಲ್ಲೂ ಬೆಳೆದಿದೆ. ಇದು ನಮ್ಮ ತೋಟವು ಎಲ್ಲರಿಗೂ ಹೆಚ್ಚು ಸುಂದರ ಮತ್ತು ಸ್ನೇಹಪರವಾಗುತ್ತಿರುವಂತೆ